ದುಡಿದ್ರೆ ಯಾರು 300 ರೂಪಾಯಿ ಪಗಾರ ಕೊಡೋದು? ನೀವು ಹೇಳ್ತೀರಿ 500,000 ಐತಾರೆ ನಿಮ್ಮ ಬುಕ್ದಾಗ ಅಷ್ಟೇ ಇರ್ತಾವ್ರಿ ಅವು. ಅಲ್ಲಿ ವಾಸ್ತವವಾಗಿ ನೋಡಿದಾಗ ಈ ಕಾಂಟ್ರಾಕ್ಟ್ ಲೇಬರಲ್ಲಿ ಕೊಡೋದು 300-400, 500 ಕೊಟ್ಟರೆ ಭಾಳ ದೊಡ್ಡದು. ಇನ್ನೇನು ಗೌಂಡಿಕಾಯಿಗೆ ಹೋದ್ರೆ ಒಂದು ಸ್ವಲ್ಪ ಆಗಿದಾಗ ಸಿಗ್ತಾವೆ ಒಂದು 500 ಯಾರಿಗೆ ಗೌಂಡಿಕಾಯಿ ಮುಂಜಾನೆ ಸಾಯಂಕಾಲ ಹೊರಬೇಕ್ರಿ. ಬೆಳಗ್ಗೆ 9 ಸ್ಟಾರ್ಟ್ ಆದ್ರೆ ಸಂಜೆ 5-6 ತನಕ ಸಿಮೆಂಟ್ ಬುಟ್ಟಿ ಆ ಬುಟ್ಟಿ ಇಟ್ಟಂಗೆ ಎಲ್ಲ ಹೊತ್ತು ಮ್ಯಾಲೆ ಹೋಗಿ ಮುಟ್ಟಿಸ್ಬೇಕು ಮಾಡಬೇಕು. ಅದು ದೊಡ್ಡ ಕೆಲಸಗಳಿಗೆ 500 ಕೊಡ್ತಾರೆ. ಇನ್ನು ಮೇಸ್ತ್ರಿಗಳು ಅವ್ರು ನಡಗಿನವರು ಏಜೆಂಟ್ಸ ಅವ್ರು ಹೊಡೆದು ಬಿಡ್ತಾರೆ. ಅವ್ರು ಏನೋ ಆ ಲೇಬರ್ ತೊಗೊಂಡಿರಿ ನಮ್ಗೆ 800 ರೂಪಾಯಿ ಪಗಾರ ಅಂತಾರೆ, ಮತ್ತು ಅದ್ರಾಗ ಹೊಡಿತಾರೆ. ಒಂದು 500 ರೂಪಾಯಿ ಹೇಳಿರ್ತಾರೆ ಅವ್ರಿಗೆ, ಪಾಪ ಅವ್ರು ಕೊಡೋದು 300-400 ಕೊಟ್ಟು ಬಿಡ್ತಿರ್ತಾರೆ. ಇದು ಈ ದೇಶದ ಈ ರಾಜ್ಯದ ಪರಿಸ್ಥಿತಿ. ದವಾಖಾನೆಗಳದ್ದು ಇದೇ ಪರಿಸ್ಥಿತಿ. ಎಲ್ಲ ದವಾಖಾನೆಗಳು, ಜಿಲ್ಲಾ ಮಟ್ಟದ ದವಾಖಾನೆ ಇರಲಿ, ತಾಲೂಕು ಮಟ್ಟದಿರಲಿ, ಮತ್ತದಿರಲಿ, ಎಲ್ಲ ಬೆಂಗಳೂರು ಮಟ್ಟದಾಗ ಒಂದು ಅಲ್ಲಿ ಒಳ್ಳೇದು ಇರ್ಬೋದು. ಅದು ಹುಡುಕ್ಯಾಡಿ ತೆಗಿಬೇಕ್ರಿ. ಹಗರಿ ಹೊತ್ತಿನಾಗ ಲ್ಯಾಂಪ್ ಹಚ್ಚಿ ಹುಡುಕಾಡ್ಬೇಕು ಅವ್ರನ್ನ. ಈ ಪ್ರಸಂಗ ಇವತ್ತದ. ಅದಕ್ಕಾಗಿ ಈ ಉಗ್ರಾಣದಲ್ಲಿ ಔಷಧ ಅಲಭ್ಯ ಇಲ್ಲ ಅನ್ನೋದು ಸುದ್ದಿ ಏನಾಗ್ಯದಪ್ಪ ಅಂದರೆ ಇವತ್ತು ಎಲ್ಲರೂ ಗಾಬರಿಗೊಳ್ಳುವಂಥದ್ದಾಗ್ಯದ. ಅದಕ್ಕಾಗಿ ಈ ನೆಲೆಯಲ್ಲಿ ಸರ್ಕಾರ ಇನ್ನಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ಯದ. ಗಂಭೀರವಾಗಿ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಅವ್ರಿಗೆಲ್ಲ ಪರಿಹಾರ ಹುಡುಕುವಂಥದ್ದು, ಗುಳಿಗೆ ಔಷಧ ಕೊಡಿಸುವಂಥದ್ದು ಕೆಲಸ ಮೊದಲು ಮಾಡಬೇಕಾಗ್ಯದ. ಟೆಂಡರ್ ಮೊದಲು ಕರಿಬೇಕಾಗ್ಯದ. ನಮ್ಮ ಗುಂಡೂರಾಯರು ಈ ದಿಶೆಯಲ್ಲಿ ಬೆನ್ನು ಹತ್ತಬೇಕಾಗ್ಯದ. ಬರೀ ಗುಂಡೂರಾಯರ ಕೆಲಸ ಅಷ್ಟೇ ಅಲ್ಲ, ಶಾಸಕರು, ಪ್ರತಿಯೊಬ್ಬ ಶಾಸಕರು ಅನುದಾನ ಕೇಳ್ತಿರಲಿ. ಶಾಸಕರು ನೀವೆಲ್ಲ ಕೇಳ್ತಿರೋ ಇಲ್ಲೋ, ಅದ್ರ ಪರ್ಸೆಂಟೇಜ್ ಹೊಡಿತಿರೋ ಇಲ್ಲೋ. ಇಲ್ಲೂ ಪರ್ಸೆಂಟೇಜ್ ಹೊಡಿರಿ, ಯಾವ್ದು ಗುಳಿಗೆ ಔಷಧ ತಂದು ಇಡ್ರಿ. ಪರ್ಸೆಂಟೇಜ್ ಹೊಡಿಲಾರದಿಲ್ಲ ಯಾವ ಶಾಸಕರು ವ್ಯವಹಾರ ಮಾಡೋದಿಲ್ಲ. ಯಾಕಂದ್ರೆ ಪಾಪ ಅವ್ರಿಗೆ ಬೆನ್ನ ಗಂಟು ಕೊಡ್ಬೇಕಲ್ರಿ. ಅವರು ತಪ್ಪಂತ ಅನ್ನೋದಿಲ್ಲ. ನಾವು ವ್ಯವಸ್ಥೆ ಕೆಡಿಸ್ಬಿಟ್ಟಿವಿ. ನಾವೆಲ್ಲರೂ ಕೂಡಿ ನಾವೆಲ್ಲರೂ ಗುರುಗಳು ಏನು ಮಾಡಿವಿ ಅಂದ್ರೆ ವ್ಯವಸ್ಥೆನ ಬಾದ್ ಮಾಡಿ ಹೋಗ್ಬಿಟ್ಟಿವಿ. ಮತ್ತು ಜನ ನಾವು ಹಂಗಾಗಿವಿ. ನಾವು ಸಹಿತ 500 ಕೊಡ್ತೇವೆ, 1000 ಕೊಡ್ತೇವೆ. ಓಟಿಗೆ ಯಾಕೆ ಬಂದು ನಾವು ಮಾತಾಡ್ತೀವಿ. ನಮ್ಮನ್ಯಾಗ 5 ಓಟ್ ಅದ ನೋಡ್ರಿ, ಏನು ಕೊಡ್ತೀರಿ? ಇದು ನಮ್ಮ ಪರಿಸ್ಥಿತಿ ದುರಂತ. ಇದಕ್ಕೆ ಕಾರಣ ಅಂದ್ರೆ ನಾವು ಆರ್ಥಿಕವಾಗಿ ಇದ್ದೀವಿ ಇವತ್ತು. ಅವ್ರು ಕೇಳೋ ತಪ್ಪಂತಲ್ಲ, ಇಲ್ಲಿ ಯಾರು ತಪ್ಪಿಲ್ಲ, ಇಲ್ಲಿ ಹುಟ್ಟಿದ ತಪ್ಪೇನೋ ಅಂತ ಕೆಲವೊಂದು ಪ್ರಶ್ನೆಗಳು ಬರ್ತಾವೆ. ಇದೆಲ್ಲ ಯಾಕೆ ಇಷ್ಟು ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ ಇವತ್ತು ಔಷಧ ಇಲ್ಲ ಪಾಪ ಎಷ್ಟೋ ಜನಕ್ಕೆ. ಯಾಕಂದ್ರೆ ಅವ್ರಿಗೆ ಆಹಾರ ಪದ್ಧತಿ ಸರಿ ಇರೋದಿಲ್ಲ. ಬಡತನಕ್ಕೆ ಖಾರ, ಎಣ್ಣೆ, ಅನ್ನ, ಏನೋ ರೊಟ್ಟಿ, ತಂಗಳು ರೊಟ್ಟಿ ಬದುಕು ಮಾಡ್ತಿರ್ತಾವೆ ಪಾಪ. ಇವತ್ತಿಂದ ನಾಳೆ ತಿರ್ತಾವೆ, ನಾಳಿಂದ ನಾಡ್ತಿರ್ತಾವೆ, ಎಲ್ಲೋ ಅಡ್ಡಾಡ್ತಿರ್ತಾರೆ. ಇಂಥ ಮಕ್ಕಳು ಪಾಪ ಸರ್ಕಾರ ದವಾಖಾನೆಗೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಗುಳಿಗೆ ಔಷಧ ಇಲ್ಲದ್ರೆ ಪಾಪ ಹೆಂಗೆ ಆಗಬಾರ್ದು ರೀ. ಸುಮ್ಮನೆ ಜಸ್ಟ್ ಇದೊಂದು ಕಾಮಿಡಿ ಅಂತಲ್ಲ, ಇದು ವಸ್ತುಸ್ಥಿತಿಯನ್ನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಮತ್ತು ಗ್ರಾಮಗಳಲ್ಲಿ ಅಂತೂ ಏನು ಮಾತಾಡೋಗಿಲ್ಲ ಪಾಪ. ಎಲ್ಲರೂ ಕಾಶಿಗೆ ಹೋಗ್ಬೇಕು, ಕಾಶಿಗೆ ಹೋದ್ರೆ